அப்போ இன்று நாங்கள் நல்ல ஒரு ப்ரான்ஸ் கீ ரோஸ்ட் ஆக்கிட்டு நோக்கிங்கண்ணே. ಇದು ಪೂಪಾಲೆಗ್ நல்ல ಕಾಂಬಿನೇಷನ್ ಐತಿಕ್ಕರು. ಅಪ್ಪ ಎಟ್ಟು ಇಷ್ಟ ಇಲ್ಲದಂಗೆ ಆರೂ ಇಲ್ಲ. ಅಪ್ಪ ಎಲ್ಲರೂ ಮೊರ್ಕ ಈ ರೆಸಿಪಿ ಟ್ರೈ ಆಕಿತ್ತು ನೋಕೋರು. ಚೊಮ್ಮೆ ಈಸಿ ಐತಿಕ್ಕರು. அதே போல் நாங்கள் சேனல் ஆரங்க சப்ஸ்கிரைப் ஆக்காதங்க இந்தங்க சப்ஸ்கிரைப் ஆக்கோக்கு மறக்கண்ட. நீங்கள் ஃபேமிலி ஃப்ரெண்ட்ஸுக்கு எல்லாருக்கும் ஷேர் ஆக்கித்து கொடுக்கோರು. அப்போ ಈ ರೆಸಿಪಿ ಹೆಂಗೆ ಹಾಕ್ರೆಂಟಂತ ನೋಕಬಾರು. ಅದಕ್ಕೆ ಬೇನಾಯ್ತು ನಾನು 800 ಗ್ರಾಮ್ಸ್ ಎಟ್ಟಿರೋ ಚಂದ ಕಲ್ಗಿತ್ತು ಕ್ಲೀನ್ ಹಾಕಿತ್ತು ಎಡ್ತಾರೆ. പിന്നെ ಇದಕ್ಕೆ ஒரு ತೆಲ್ಲು ಉಪ್ಪು ಮಂಗಳದ ಪೊಡಿ ತೆಲ್ಲು ಮೊಲೋಡ ಪೊಡಿ ತೆಲ್ಲು ಕರ್ಡಿಟ್ಟಿತ್ತು ಮಿಕ್ಸ್ ಹಾಕಿತ್ತು ಬೆಕ್ಕೋನು ಮ್ಯಾರಿನೇಟ್ ಹಾಕಿತ್ತು. அப்போ இது ಮ್ಯಾರಿನೇಟ್ ಹಾಕಿತ್ತು ಚೊಮ್ಮೆ ನಾರಂದು ಬೆಕ್ಕೋನು ಅಂತಿಲ್ಲ ஒரு 10 ಮಿನಿಟ್ಸ್ ಬೆಚ್ಚಿತ್ತು. പിന്നെ ಇದ್ರೆ ಫ್ರೈ ಹಾಕಿ ಮಯ್ಯ ಅವರು ಕೂಡ ನನ್ನ ಮೋನುನಕ್ಕೆ ಹೆಲ್ಪ್ ಹಾಕೋಗು ಬಂದರ. அப்போ ಅವನು ಚಂದ ಇದ್ರೆ ಮಿಕ್ಸ್ ಹಾಕಿತ್ತು ನಕ್ಕೆ ತಂದಂತಿಲ್ಲ. அப்போ நீங்கள் ಅಂದರೆ ಹಂಗೆ ಕಿಚನ್ல ಹಾಕೊಂಬು ನಿಂಗಳ ಮಕ್ಕಳು ಬಿಲ್ಕೋರು. அப்போ ಅಂಕು ಮುರ್ತೆಲ್ಲ ಟೈಮ್ ಪಾಸ್ ಮಾವರು ನಂಡು ಮೋನುಗೂ ಬಾರಿ ಕೊಸಿ ಕುಕ್ಕಿಂಗಿಗೆ ಬಂತ ಹೆಲ್ಪ್ ಹಾಕೋರು ಚಂದಂಗೆ. அப்போ இதில் நான் ஒரு பேனில் தெல்ல ஆயில் எடுத்துட்டு ஒரு 2 டேபிள் ஸ்பூன் ஆயில் எடுத்துட்டு ப்ரான்ஸரு ಚಂದ ಫ್ರೈ ಹಾಕಿ ತೆಡ್ತಂತುಲ್ಲ. ಇದು ಫ್ರೈ ಹಾಕೋಗು ಪ್ಯಾನಿಗೆ ಇಟ್ಟೋ ಪಿನ್ನೆ 2 ಮಿನಿಟ್ಸ್ ಆಯಕೊಮ್ಮೆ ಇದು ತಣ್ಣಿ ಬಿಡೋಕು ಸ್ಟಾರ್ಟ್ ಅವರು. ಇದು ತಣ್ಣಿ ಬಿಡೋಕು ಸ್ಟಾರ್ಟ್ ಆಯೋ ಪಿನ್ನೆ ಫ್ಲೇಮ್ ಇದ್ರು ಹೈ ಹಾಕಿತ್ತು ಬೆಕ್ಕೋನು ಎಂದ ಚಂದನಾದ್ರೆ ತಣ್ಣೀರೆಲ್ಲ ಆರ್ಪಾಟೋನು ನೋಕೋರು ಹಿಂಗನೆ ತಣ್ಣಿ ಬಿಡ್ರು. ಫ್ಲೇಮ್ ಹೈ ಹಾಕಿ ಬೆಚ್ಚಿತ್ತು ಅದ್ಲಿಂದ ತಣ್ಣೀರೆಲ್ಲ ಚಂದ ಆರ್ಪಾಟಿ ತೆಡ್ಕೊನು. ಅದು ಲೋ ಫ್ಲೇಮಲ್ಲಿ ಬೆಚ್ಚಂಗೆ ಅದು ಎಟ್ಟಿ ಚೊಮ್ಮೆ ಬೆಂದಿಟ್ಟು ಪೋಂಡು. ಅಪ್ಪ ಹೈ ಫ್ಲೇಮಲ್ಲಿ ಬೆಚ್ಚಿತ್ತು ಅದರ ಚಂದ ಆರ್ಪಾಟಿತ್ತು ಹಿಂಗನೆ ಹಾಕೋನು ಎಟ್ಟಿರೋ ಚಂದ ಫ್ರೈ ಹಾಕಿತ್ತು ಎಡ್ಕೊನು. ಅಪ್ಪ ಇದ್ರ ಗ್ರೇವಿ ಹಾಕೋಗು ಮಸಾಲೆ ಹೆಂಗನೆ ಹಾಕ್ರೆ ನೋಕಬಾರು. ಅದಕ್ಕೆ ಬೇನಾಯ್ತು ನಾನು 8 to 10 ಮೊಲವು ಇಡ್ತಾರೆ. ಮೊಲವರು ಚಂದ ರೋಸ್ಟ್ ಹಾಕೋನು ತೆಲ್ಲು ஒரு 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ರೋಸ್ಟ್ ಹಾಕಿ ಮಯ್ಯ ಅವರು ಚೊಮ್ಮೆ ನೇರಂದು ರೋಸ್ಟ್ ಹಾಕೋಗು ಪೋವಂಡ. പിന്നെ ಹೈ ಫ್ಲೇಮಲ್ಲಿ ಬೆಕ್ಕೋಗು ಪೋವಂಡ ಮೊಲವು ಕತ್ತರೆ ಬೇಗ ನೋಕೋರು. ನಂಗೆಲ್ಲ ಮೊಲವುಡ ರೋಸ್ಟ್ ಆಯ್ತು ಕಿಟ್ಟಿತ್ತು. ಇದ್ರ ನಂಗೆ ஒரு ಪ್ಲೇಟ್ಲಿ ಎಡ್ತಿತ್ತು ಬೇಕಾ. പിന്നെ ನಾನೂಡ ಅದೇ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ 1/2 ಟೇಬಲ್ ಸ್ಪೂನ್ ಕ್ಯುಮಿನ್ ಸೀಡ್ಸ್ പിന്നെ ஒரு 1/2 ಟೇಬಲ್ ಸ್ಪೂನ್ காரத்துக்கு ಬೇನಾಯ್ತರ நல்ல ಮೊಲೋಡ பொடி പിന്നെ ஒரு தெல்லு டேஸ்ட்டுக்கு மெத்த இட்டுற. പിന്നെ நீங்கள் இதுக்கு தெல்லு ஒரு 5 பீஸு கொட்டை ಇಡೋರು. പിന്നെ ಇದಕ್ಕೆ ಬಡಸೊಪ್ಪು ಇಡೋನು. ನಾನೂಡ ಬಡಸೊಪ್ಪೆಲ್ಲ പൊടിച്ച് ಬೆಚ್ಚದ್ಕೊಂಡು ಬಡಸೊಪ್ಪುಡೆ ಪೌಡರ್ ಆ್ಯಡ್ ಹಾಕಿರೆ. പിന്നെ നല്ല ಮೊಲವು ನಿಂಗೆ ತೆಲ್ ಖಾರ ಬೇನು ತಿನ್ನಂಗೆ ನಿಂಗೆ ಬೇನಂಗೆ ತೆಲ್ ಜಾಸ್ತಿ ಆ್ಯಡ್ ಹಾಕ. ನಾನೂಡ ಮಕ್ಕಲ್ಲ ತಿನ್ನಡೆದುಕೊಂಡು ஒரு ತೆಲ್ಲು നല്ല ಮೊಲೋಡು ಆ್ಯಡ್ ಹಾಕಿರೋ. ಇದ್ರು ಚಂದ ರೋಸ್ಟ್ ಹಾಕಿ ತೆಡ್ಕೊನು ಲೋ ಫ್ಲೇಮಲ್ಲಿ ಬೆಕ್ಕೋನು ಎಂತ ಚಂದಂಗೆ ಇದು ಅಪ್ಪಲೆ ಕತ್ತಿತ್ತು ಪೋಂಡು. ಅಪ್ಪ ஒரு ತೆಲ್ಲು ಬೇನಂಗೆ ನಿಂಗೆ ತೆಲ್ಲು ನೇರ ಬೆಚ್ಚಿತ್ತು ಅಪ್ಪಲೆ ಆಫ್ ಹಾಕ ಚಂದಂಗೆ ಪ್ಯಾನಲ್ಲಿ ಹೀಟ್ ಇಕ್ಕರಲೆ ಅದೇ ಹೀಟಿಗೆ ಇದು ஒரு ತೆಲ್ಲು ಗೋಲ್ಡನ್ ಕಲರ್ ಆವುಡು ನೋಕೋರು. ಇದಿಪ್ಪ ಗೋಲ್ಡನ್ ಬ್ರೌನ್ ಆಯ್ ಅಂತ ಬಂದರು ಏನಿಪ್ಪ ಇದರೆಲ್ಲ ಅವರು ಮಿಕ್ಸಿ ಜಾರ್ಗಿಡ ನುಪಾಟ ಬರ್ತ ಬೆಚ್ಚ ಮೊಲവും ಇಪ್ಪ ನಂಗೆ ಬರ್ತು ಸ್ಪೈಸಸ್സും ಎಲ್ಲ ಜಾರ್ಗಿಡ. പിന്നെ ಗ್ರೈಂಡ್ ಹಾಕೊಂಬೋ ಇದಕ್ಕೆ ತೆಲ್ಲು ಇಂಜಿ ஒரு ತೆಲ್ಲು ಬೆಳ್ಳುಳ್ಳಿ പിന്നെ ஒரு ತೆಲ್ಲು ಪುಳಿ ಇಟ್ಟಿತ್ತು ಚಂದ ಗ್ರೈಂಡ್ ಹಾಕೋನು ಚಂದ ನೈಸ್ ಅರ್ಚಿ ತೆಡ್ಕೊನು. ಅಪ್ಪ ஒரு ತೆಲ್ಲು ತಣ್ಣಿ ಮ್ಯಾಡ್ ಹಾಕಿತ್ತು ಚಂದ ನೈಸ್ ಹಾಕಿ ತರ್ಚಿ ತೆಡ್ಕೊರು. പിന്നെ ನಾನೂಡ ஒரு ಪ್ಯಾನ್ எடுத்துட்டு ಅದಕ್ಕೆ 3 ಟೇಬಲ್ ಸ್ಪೂನ್ ಗೀ ಆ್ಯಡ್ ಹಾಕಿ ಅಂತುಲ್ಲ. ಗೀ ಆ್ಯಡ್ ಹಾಕ್ಯೋ പിന്നെ ಇದಕ್ಕೆ ചെറിയ ചോപ്പ് ಹಾಕಿತ್ತು ಆನಿಯನ್ ಆ್ಯಡ್ ಹಾಕೋನು. ಅಪ್ಪ ಆನಿಯನ್ ಇದರಲ್ಲಿ ಚಂದ ಫ್ರೈ ಆಯ್ತು ಕಿಟ್ಟೋನು ಚಂದಂಗೆ ನಲ್ಲ ಗೋಲ್ಡನ್ ಬ್ರೌನ್ ಆಯ್ತು ಕಿಟ್ರವ್ತೋಲ ಫ್ರೈ ಹಾಕೋನು. പിന്നെ ಇದಕ್ಕೆ ತೆಲ್ಲು ಕರಿ ಲೀವ್ಸ್ ಆ್ಯಡ್ ಹಾಕೋನು. ನಾನೂಡ ಕರಿ ಲೀವ್ಸ್ ಓವನ್ಲು ಚಂದ ಡ್ರೈ ಹಾಕಿ ತೆಡ್ತದಾಯ್ತು ಇಕ್ಕರು. ನಾನು ಕರಿ ಲೀವ್ಸ್ ಎಪ್ಪೊಲುം ಡ್ರೈ ಹಾಕಿತ್ತು ಎಡ್ತು ಬೆಚ್ಚಿ ತಿಕ್ಕರೆ. ಅಪ್ಪ ನಿங்கள்கிட்ட ಫ್ರೆಶ್ ಕರಿ ಲೀವ್ಸ್ ಇದ್ದಂಗೆ ಫ್ರೆಶ್ ಆ್ಯಡ್ ಹಾಕೋರು. പിന്നെ ನಾನೂಡ ತೆಲ್ಲು ಶುಗರ್ ಆ್ಯಡ್ ಹಾಕಿ ಅಂತುಲ್ಲ. ಅದು ಸಾಲ್ಟ್ ಅಲ್ಲ ಶುಗರ್. ಅಪ್ಪ ಟೇಸ್ಟ್ ಬ್ಯಾಲೆನ್ಸ್ ಹಾಕೋಗು ஒரு ತೆಲ್ಲು ಶುಗರ್ ಆ್ಯಡ್ ಹಾಕೋನು.
പിന്നെ ഒരു തെല്ല് ಸಾಲ್ಟ್ ಆ್ಯಡ್ ಹಾಕೋನು ಅಪ್ಪ 1/2 ಟೇಬಲ್ ಸ್ಪೂನ್ ಸಾಲ್ಟ್ ಮೈ ಅವರು ಎಂದ ಚುಂದೆಂಗೆ ನುಪಾಟನಂಗ ಎಟ್ಟಿ ಫ್ರೈ ಹಾಕೊಂಬ ಅದಕ್ಕೆ ಆಲ್ರೆಡಿ ಸಾಲ್ಟ್ ಆ್ಯಡ್ ಹಾಕಿರ ಅಪ್ಪ ತೆಲ್ಲ ಸಾಲ್ಟ್ ಆ್ಯಡ್ ಹಾಕಿಂಗೆ ಮೇಯ್ಯ ಅವರು ನೋಕೋರು ನಂಗಲ್ಲೋ ನೀರುಳ್ಳಿ ಇಪ್ಪ ಚಂದ ಫ್ರೈ ಆಯ್ತು ಕಿಟ್ಟಿಡು നല്ല ಗೋಲ್ಡನ್ ಬ್ರೌನ್ ಆಯ್ತು ಫ್ರೈ ಆಯ್ರು ಏನಿಪ್ಪ ನಂಗೆ ಅಚ್ಚಿ ಬೆಚ್ಚೋ ಮೊಲವರು ಆ್ಯಡ್ ಹಾಕ ನಿಮಗೆ ಮೊಲವು ಎತ್ತರ ಕರಿ ಹೆಂಗನೆ ಕನ್ಸಿಸ್ಟೆನ್ಸಿ ಬೇನು ಹಂಗನೆ ನೋಕಿತ್ತು ಆ್ಯಡ್ ಹಾಕೋರು ನಕ್ಕಪ್ಪ ತೆಲ್ಲ ಗ್ರೇವಿ ಇನ್ನತ್ತು ಎಟ್ಟಿ ಚೊಮ್ಮೆಂದು ಹೆಂಗನಲ್ಲ ಅವರು ನಿಂಗಪ್ಪ ಚೊಮ್ಮೆ ಗ್ರೇವಿ ಬೇನು ತಿಂದಂಗೆ ಮೊಲವು ಚೊಮ್ಮೆ ಆ್ಯಡ್ ಹಾಕ ನಾನುಡ ಅರ್ಚೆ ಎಲ್ಲ ಮೊಲವು ಆ್ಯಡ್ ಹಾಕಿತ್ಲೆ ತೆಲ್ಲಂಗನೆ ಮೇ ಬೆಚ್ಚಿರೆ ನಕ್ಕ ಬೇನ ಎತ್ತರ ಮಾತ್ರ ಮೊಲವು ಆ್ಯಡ್ ಹಾಕಿರೋ പിന്നെ ಇದಕ್ಕೆ ತೆಲ್ಲು ವಾಟರ್ ಆ್ಯಡ್ ಹಾಕಿತ್ತು ಚಂದ ಮಿಕ್ಸ್ ಹಾಕೋನು ಅಪ್ಪ ಇದು ಚಂದ ಮಿಕ್ಸ್ ಹಾಕ್ಯೋ ಪಿನ್ನೆ ஒரு 5 ಮಿನಿಟ್ಸ್ ಇದರ ಲಿಡ್ ಕ್ಲೋಸ್ ಹಾಕಿತ್ತು ಬೆಕ್ಕೋನು ಅದ್ರ ಗ್ರೇವಿ ಪಿನ್ನೆ ಅದ್ಲಿನ್ನು ಆಯಿಲ್ ನಂಗೆ ಸಪರೇಟ್ ಆಯ್ತು ಕಿಟ್ಟರೆ ತೋಲ ಲಿಡ್ ಕ್ಲೋಸ್ ಹಾಕಿತ್ತು ಬೆಕ್ಕೋನು ನೋಕೋರು ನಂಗಲ್ಲ ಉಡ ಆಯಿಲ್ ಬೇರೆ ಕರಿ ಬೇರೆ ಆಯ್ತು ಕಿಟ್ಟಿರು ಅಪ್ಪ ಎನಿ ಇದಕ್ಕೆ ಎಟ್ಟಿ ಆ್ಯಡ್ ಹಾಕೋನು ನಂಗೆ ಉಪ್ಪಾಟ ಫ್ರೈ ಹಾಕಿ ಬೆಚ್ಚೋ ಎಟ್ಟಿರು ಆ್ಯಡ್ ಹಾಕಿತ್ತು ಚಂದ ಮಿಕ್ಸ್ ಹಾಕೋರು ನೋಕೋರು ನಾನು ತೆಲ್ಲ ಗ್ರೇವಿ ಹಾಕಿತ್ತು ಹಿಂಗನೆ ಹಾಕಿರ ಗೀ ರೋಸ್ಟು ನಕ್ಕೆ ಹಿಂಗನೆ ಇಷ್ಟ ಅಪ್ಪ ನಿಂಗೆ ತೆಲ್ಲ ಚೊಮ್ಮೆ ಗ್ರೇವಿ ಬೇನು ತಿನ್ನಂಗೆ ಮೊಲವು ಆ್ಯಡ್ ಹಾಕ್ಯೋಲ್ಲ ನೋಕೋರು ನಂಗಲ್ಲ ಗ್ರೇವಿ ಹೆಂಗನೆ ಆಯಿರಂಟಂತ ಇದು ಪೂಪಾಲ ರೊಟ್ಟಿಗೆ நல்ல ಕಾಂಬಿನೇಷನ್ ಆಯ್ತಿಕ್ಕರು ಅಪ್ಪ ನೀವು ಎಲ್ಲರೂ ಮೊರ್ಕ ಇದು ಟ್ರೈ ಹಾಕಿತ್ತು ನೋಕೋರು പിന്നെ ಇದಕ್ಕೆ ಲಾಸ್ಟಿಗೆ 1 ಟೇಬಲ್ ಸ್ಪೂನ್ ಗೀ ನಾನೂಡ ಮೇಲಿಗೆ ಆ್ಯಡ್ ಹಾಕಿ ಉಂತುಲ್ಲ ಅಪ್ಪ ಗೀ ಆ್ಯಡ್ ಹಾಕಿತ್ತು ಚಂದ ಅವ್ರಕ ಮಿಕ್ಸ್ ಹಾಕಿಯಂಗೆ ನಂಗಲ್ಲೋ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಯ್ತು ಅಪ್ಪ ನಂಗಲ್ಲೋ ಈ ರೆಸಿಪಿ ನಿಮಗೆ ಇಷ್ಟ ಹೆಂಗೆ ಅವ್ರಕ ಟ್ರೈ ಹಾಕೋರು അതേപോലെ നിങ്ങൾക്ക് ഏതായെങ്കിൽ റെസിപ്പി വേണമെന്ന് കണ്ടെങ്കിൽ കീഴെ കമൻറ്റ് ആക്കോರು അപ്പം ഞങ്ങൾ അത് ഷുവർ ആയിട്ട് നിങ്ങൾക്ക് വീഡിയോയിൽ ആക്കിയിട്ട് കാട്ടുക അതേപോലെ ഞങ്ങൾ പേജിൽ സപ്പോർട്ട് ആക്കോങ്ങ് മറക്കണ്ട ലൈക്ക് ആക്കോರು ಕಮೆಂಟ್ ಹಾಕೋರು ಶೇರ್ ಹಾಕೋರು ನಿಂಗಲು ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಜೆಸ್ಟ್ ಹಾಕಿತ್ತು ಕೊಡ್ಕೋರು ಥ್ಯಾಂಕ್ಸ್ ಫಾರ್ ವಾಚಿಂಗ್